ಏನೇನ್ ಎಮ್ಮೆ ಬೆಣ್ಣೆ ಮಾಡ್ತಾ ಇದೀರಾ ಸರ್? ಇದು ಎರಡು ತರ ಇದೆ. ಇಲ್ಲಿ ಎಮ್ಮೆ ಬೆಣ್ಣೆ ಇದೆ ಮತ್ತೆ ಹಸು ಬೆಣ್ಣೆ ಇದೆ. ಓಕೆ. ಇದು ಬೆಳ್ಳಿಗಿರೋದು ಇದು ಎಮ್ಮೆ ಇದು. ಇದು ಹಳದಿ ಇರೋದು ಬಂದು ದೇಸಿ ಗಿರ್ ಇದು. ಗೀ ರಸದ ಇದು ಗುಜರಾತ್ ತಳಿ ಬರುತ್ತಲ್ಲ, ಗುಜರಾತ್ ತಳಿ ಅದು ಗಿರ್ ಅಂತ. ಅದು ಇದು ಎಮ್ಮೆದು. ಇದು ಏನು ಪ್ರೋಟೀನ್ ಏನ್ ಜಾಸ್ತಿ ಇರುತ್ತೆ ಇದು? ಇಲ್ಲ, ಬೇಸಿಕಲಿ ಏನಂದ್ರೆ ನಾವು ಎಮ್ಮೆ ಬೆಣ್ಣೆ ತಗೊಂಡಾಗ ಎಮ್ಮೆನಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ, ಅದು. ಹಸುದ್ ಬಂದು ಫ್ಯಾಟ್ ಕಡಿಮೆ ಇರುತ್ತೆ, ರುಚಿ ಕೂಡ ಮೈಲ್ಡ್ ಆಗಿರುತ್ತೆ. ಅದು ಹೀಟ್ ಬಾಡಿಗೆ. ನಿಮ್ದು ನಾಟಿ ಬೆಣ್ಣೆನಾ ಇದು? ಎಲ್ಲ ಮೊಸರು ಕಡ್ದು ಮದುವೆ ಬರಕ್ಕೆ ಮೊದ್ಲು ಏನ್ ಬೆಣ್ಣೆ ಬರುತ್ತೆ ಆ ಬೆಣ್ಣೆ ಅದು. ಮನೆ ತಗೊಂಡು ತುಪ್ಪ ಕಾಯಿಸ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ನೀವೇ ಮಾಡ್ತೀರಾ? ಇಲ್ಲ ಇನ್ನೋಸ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಏನಿಲ್ಲ. ರೈತರು ಮನೆಯಲ್ಲಿ ಎಪ್ಪ ಹಾಕಿ ಮೊಸರು ಕಡ್ದು ಬೆಣ್ಣೆ ತೆಗ್ದಿರ್ತಾರೆ, ನಾವು ಅವ್ರ ತಗೊಂಡ್ಬಂದು ಇಲ್ಲಿ ರೀಸೇಲ್ ಮಾಡ್ತೀವಿ. ಓಕೆ. ಟೇಸ್ಟ್ ಸಿಗ್ಬೋದಾ? ಖಂಡಿತ ತಿಳಿ ಸರ್. ಅದು ಇದು ವೈಟ್ ಇರೋದು ಎಣ್ಣೆದು. ಒರಿಜಿನಲ್ ಇದೆ ಸರ್ ಟೇಸ್ಟ್ ಇದು? 100% ಒರಿಜಿನಲ್ ಸರ್. ಯಾಕೆಂದ್ರೆ ಟೇಸ್ಟ್ ಗೊತ್ತಾಗುತ್ತಲ್ಲ. ಈಗ ಸ್ವಲ್ಪ ಸಪ್ಪೆ ಬರುತ್ತಲ್ಲ, ಅಂದ್ರೆ ಇದ್ರಲ್ಲಿ ಫ್ಯಾಟ್ ಕಡಿಮೆ ಇರುತ್ತಲ್ಲ, ನಿಮ್ಗೆ ರುಚಿ ಅನ್ಸಲ್ಲ ಅಷ್ಟು. ಯಾಕಂದ್ರೆ ಅದು ತುಂಬಾ ಮೈಲ್ಡ್ ಅನ್ಸುತ್ತೆ. ಎಮ್ಮೆನಲ್ಲಿ ನಿಮ್ಗೆ ಫ್ಯಾಟ್ ಕಂಟೆಂಟ್ ಚೆನ್ನಾಗಿರೋದ್ರಿಂದ ಅದು ನಿಮ್ಗೆ ತುಂಬಾ ರುಚಿ ಅನ್ಸುತ್ತೆ. ಈಗ ಎಷ್ಟು ದಿನ ಸ್ಟೋರೇಜ್ ಮಾಡ್ಬೋದು ಇದು ನಾವು ತಗೊಂಡೋದ್ರೆ? ಸರ್ ಫ್ರಿಜ್ ಅಲ್ಲಿ ಇಟ್ಟರೆ 20-25 ದಿವಸ. ಓಕೆ. ಇಲ್ಲ ತುಪ್ಪ ಕಾಯಿಸ್ಕೋಬೇಕು. ಏನ್ ಲೀಟರ್ ಪರ್ ಕೆಜಿ ಮಾಡ್ತಾ ಇದೀರಾ ಸರ್? ನಾವು ನಮ್ ಮನೆ ಬೆಣ್ಣೆ ವೆಬ್ಸೈಟ್ ಇದೆ, ಅಲ್ಲಿ ಎಮ್ಮೆದು 1200 ರೂಪಾಯಿ ಇದೆ ಕೆಜಿ. ಹಸುದು 1600 ಇದೆ ಕೆಜಿ, ಇನ್ಕ್ಲೂಡಿಂಗ್ ಡೆಲಿವರಿ. ಅವ್ರೆಲ್ಲೇ ನಮಗೆ ಇಲ್ಲೇ ತಗೊಂಡ್ರೆ ಡಿಸ್ಕೌಂಟ್ ಏನ್ ಮಾಡ್ಕೊಡ್ತೀರಾ? ಇದು ಎಮ್ಮೆ 1000 ರೂಪಾಯಿ, ಹಸು 1400 ರೂಪಾಯಿ. ಲೈಕ್ ಪರ್ ಕೆಜಿ ತಗೊಂಡ್ರೆ ಡಿಸ್ಕೌಂಟ್ ಏನಾದ್ರು ಕೊಡ್ತೀರಾ? ಆತರ ಏನಿಲ್ಲ, ಅವ್ರ ಇಷ್ಟ ಬಂದು ಅವ್ರು ಎಷ್ಟು ಬೇಕು ಅಷ್ಟು ತಗೊಂತಾರೆ. 1/4 ಕೆಜಿ 250 ಎಮ್ಮೆದು, ಹಸುದು 1/4 ಕೆಜಿ 350. ಓಕೆ. ಡೆಲಿವರಿ ಬೇಕು ಅಂದ್ರೆ ಅದು ಆನ್ಲೈನ್. ಪ್ಯಾಕಿಂಗ್ ಎಲ್ಲ ನೀವೇ ಮಾಡ್ತೀರಾ? ಇದರ ಪ್ಯಾಕಿಂಗ್ ಎಲ್ಲ ನಮ್ದೇ. ಇದು 1/4 ಕೆಜಿ 1/2 ಕೆಜಿ ಬಾಕ್ಸಸ್ ಇರುತ್ತೆ. ಈ ತರ ಇದೆಲ್ಲ 1/2 ಕೆಜಿ ಇದು ಪ್ಯಾಕ್ ಎಲ್ಲ ಇಡಬಹುದಲ್ಲ ಫ್ರಿಜರ್ ಅಲ್ಲಿ? ಇದೆಲ್ಲ ಎಕೋ ಫ್ರೆಂಡ್ಲಿ, ಇದು ಪೇಪರ್ ಬಾಕ್ಸಸ್. ನೀವು ಹಿಂಗೆ ತಗೊಂಡ್ರೆ ಹಿಂಗೆ ಇದನ್ನ ಫ್ರಿಜ್ ಇಟ್ಟು ಹಿಂಗೆ ಯೂಸ್ ಮಾಡ್ಬೋದು, ಏನಾಗಲ್ಲ. ಇದೆಲ್ಲ ನಾವು ಡೀಪ್ ಫ್ರೀಸ್ ಮಾಡಿ ಕೊಟ್ಟಿರ್ತೀವಿ, ಗಟ್ಟಿ ಇರುತ್ತೆ, ಮನೆ ತಗೊಂಡೋಗು ಸೇಫ್ ಆಗಿರುತ್ತೆ, ಏನಾಗಲ್ಲ. ನಾವ್ ಇದು ಫ್ರೀಜರ್ ಅಲ್ಲಿ ಏನಾದ್ರು ನಾರ್ಮಲ್ ರೆಫ್ರಿಜರೇಷನ್ ಸಾಕಷ್ಟೇ. ಕಂಪಲ್ಸರಿ ಡೀಪ್ ಫ್ರೀಸ್ ಮಾಡ್ಬೇಕು ಅಂತ ಏನಿಲ್ಲ, ರೆಫ್ರಿಜರೇಟರ್ ಇಟ್ಟರೆ ಸಾಕು. ಓಕೆ.